ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆ ಮಲ್ಲಿಕ ಸಾರ್ಗೆ ಫ್ರೆಂಡ್ ಅಷ್ಟೇ ಇರ್ಬೋದು ನಾಣಿ ಅವ್ರೆ, ಆದ್ರೆ ನಾನು ಶತ್ರು ಆಗಿದ್ದೀನಲ್ಲ. ಇಲ್ಲ ಮೇಡಮ್, ನೀವ್ ಯಾವತ್ತೂ ಸರ್ಗೆ ಶತ್ರು ಅಲ್ಲ. ಆದಷ್ಟು ಬೇಗ ನಿಮ್ ಪ್ರೀತಿನ ಅವರು ಅರ್ಥ ಮಾಡ್ಕೋತಾರೆ, ಆ ನಂಬಿಕೆ ನನ್ಗಿದೆ. ಆದ್ರೆ ನಂಗಿಲ್ಲ ನಾಣಿ ಅವ್ರೆ, ಇದು ಬೆಳೆಯೋ ದೂರ ಬಿಟ್ರೆ ಕಡಿಮೆ ಆಗಲ್ಲ. ಇದಕ್ಕೆ ನಾನೇ ಫುಲ್ ಸ್ಟಾಪ್ ಹಾಕ್ಬೇಕು ನಾಣಿ ಅವ್ರೆ, ನಾನೇ ಪರಿಹಾರ ಕೊಡ್ಬೇಕು. ಸಾರು ನೀವು ಒಂದಾಗದೆ ಪರಿಹಾರ ಮೇಡಮ್. ಅಲ್ಲ, ನಾವು ದೂರ ಆಗೋದೇ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಮೇಡಮ್ ಹೌದು ನಾಣಿ ಅವ್ರೆ, ಯಾವ ಬಾಯಿಂದ ಅವ್ರಂದ್ರೆ ಇಷ್ಟ ಇಲ್ಲ ಅಂತಿದ್ನೋ, ಅವರನ್ನ ಪ್ರೀತಿಸಿ ಮದ್ವೆ ಆಗ್ಲಿಲ್ಲ ಅಂತ ಹೇಳಿದ್ನೋ, ಆ ಬಾಯಿಂದಾನೆ ಆ ಮನೆಯವ್ರ ಮುಂದೆನೆ ನಂಗೆ ಡಿವೋರ್ಸ್ ಬೇಕು ಅಂತ ಕೇಳ್ತೀನಿ. ಡಿವೋರ್ಸ್ ಕೊಡ್ತೀನಿ ಅಂದ್ರೆ ಏನ್ ಮೇಡಮ್? ಜೊತೆಗಿದ್ದು ಜಗಳ ಆಡೋದಕ್ಕಿಂತ ದೂರ ಇದ್ದು ನೆಮ್ಮದಿಯಿಂದ ಇರೋದು ಒಳ್ಳೇದಲ್ವಾ? ಸಾರ್ನ ಬಿಟ್ಟು ನೀವು ಸಂತೋಷವಾಗಿರಕ್ ಸಾಧ್ಯನಾ? ನಿಮ್ ಸರ್ ಇರ್ತಾರಲ್ವಾ ನಾಣಿ ಅವ್ರೆ? ಇರಲ್ಲ ಮೇಡಮ್. ಸೀತೆನ ಬಿಟ್ಟು ರಾಮ ಯಾವತ್ತೂ ಸಂತೋಷವಾಗಿರ್ಲಿಲ್ಲ. ಸಾರ್ ಬಗ್ಗೆ ನಿಮ್ಗಿಂತ ಹೆಚ್ಚಾಗಿ ನನಗ್ ಗೊತ್ತು ಮೇಡಮ್. ಒಂದು ಕಾಲದಲ್ಲಿ ಅವ್ರ ಮನ್ಸು ಕಲ್ಲಾಗಿತ್ತು, ಮೆಟೀರಿಯಲಿಸ್ಟ್ ಆಗಿ ಬದುಕಿದ್ರು. ನೀವು ಬಂದು ಅವ್ರನ್ನ ಮನುಷ್ಯನಾಗಿ ಮಾಡಿದ್ದೀರಾ. ನೀವು ಬಂದ್ಮೇಲೆ ಅವ್ರು ಎಷ್ಟು ಸಂತೋಷವಾಗಿದ್ದಾರೆ ಗೊತ್ತಾ? ನೀವಿಲ್ದೇ ಇದ್ರೆ ಅವ್ರಿಲ್ಲ ಅಂತ ನನ್ನ ಹತ್ರ ಎಷ್ಟೋ ಸಲ ಹೇಳಿದ್ದಾರೆ ಗೊತ್ತಾ? ಅಂತ ಮನುಷ್ಯ ನಿಮ್ಮನ್ನ ಬಿಟ್ಟು ಹೇಗಿರ್ತಾರೆ ಮೇಡಮ್? ಅದೆಲ್ಲ ಹಿಂದಿನ ಕತೆ ನಾಣಿ ಅವ್ರೆ, ಆದ್ರೀಗ ಅವರು ತುಂಬಾ ಬದಲಾಗಿದ್ದಾರೆ. ಸಾರ್ ಬದಲಾಗವ್ರಲ್ಲ ಮೇಡಮ್. ಒಂದ್ಸಲ ನಂಬಿದ್ರೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಆ ನಂಬಿಕೆ ನನ್ ಕಲ್ಕೊಂಡಲ್ವಾ? ನಂಬಿಕೆ ಹೋದ್ರೆ ತಿರ್ಗಿ ಬರುತ್ತಾ? ಬರೋದಿಲ್ಲ ನಾಣಿ ಅವ್ರೆ. ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತೀನಿ, ಡಿವೋರ್ಸ್ ಕೊಡಿ ಅಂತ ಕೇಳ್ತೀನಿ. ಬೇಡ ಮೇಡಮ್, ಸೀತೆ ರಾಮ ದೂರ ಆಗ್ಬಾರ್ದು. ನಿಮ್ಮನ್ ಸೇರಿಸೋ ಸಾಕ್ಷಿ ನನ್ನ ಹತ್ರ ಒಂದು ಸಿಕ್ಕಿದೆ. ಇದನ್ನ ತಗೊಳ್ಳಿ, ನೋಡಿ ಮೇಡಮ್, ನೋಡಿ. ಈ ಕೇರಳದಲ್ಲಿ ಒಂದ್ ರೀತಿ ಮತ್ತಿನ ಮದ್ ಸಿಗತ್ತೆ. ಅದನ್ನ ಹಾಲಲ್ಲಿ ಕಲಸಿ ಜೈ ಬೆಂಗಳೂರು ಫ್ಲೈಟ್ ಹತ್ತೋದ್ರಲ್ಲಿ ಆ ಹಾಲು ಅವನಿಗೆ ಕುಡಿಸ್ತೀನಿ. ಜೈ ಹಾಲು ಕುಡಿದು ಮತ್ತಲ್ಲಿರ್ತಾನೆ. ಆ ಮತ್ತಲ್ಲಿ ತಪ್ಪಾಗತ್ತೆ. ಆಮೇಲೆ ಜೈ ನನ್ನ ದಾರಿಗೆ ಬಂದೇ ಬರ್ತಾನೆ. ಸಾರ್ನ ಹೇಗಾದ್ರೂ ಮಾಡಿ ಬುಟ್ಟಿಗೆ ಹಾಕೋಬೇಕು ಅಂತ ಕಾಯ್ತಾ ಇದ್ದಾಳೆ. ಇದನ್ನ ಸಾರ್ಗೆ ತೋರಿಸಿದ್ರೆ ಅವ್ರಿಗೆ ಗೇಟ್ ಪಾಸ್ ಗ್ಯಾರಂಟಿ. ಬನ್ನಿ ಮೇಡಮ್, ಈಗಲೇ ಸಾರ್ ಮುಂದೆ ಅವಳು ಬಂಡವಾಳನ ಬಯಲು ಮಾಡೋಣ. ಇದನ್ನ ತೋರಿಸೋದ್ರಿಂದ ಅವ್ರ ಮೇಲೆ ಅವರಿಗೆ ಕೋಪ ಬರುತ್ತೆ ಅಷ್ಟೇ. ನನ್ನ ಮೇಲೆ ಪ್ರೀತಿ ಹುಟ್ಟಲ್ವಲ್ಲ. ನನ್ನ ಪ್ರೀತಿಸುವಾಗ ಇಂಥದ್ದೆಲ್ಲ ತೋರಿಸಿದ್ರೆ ಅರ್ಥ ಇರುತ್ತೆ. ನನ್ನ ಪ್ರೀತಿಸ್ಲಿ ಅಂತಾನೆ ಇಂಥದ್ದೆಲ್ಲ ತೋರಿಸಿದ್ರೆ ಚೀಪಾಗಿ ಅನ್ಸುತ್ತೆ ನಾಣಿ ಅವ್ರೆ. ನಾವೇ ಏನೋ ಟ್ರಿಕ್ ಪ್ಲೇ ಮಾಡಿದ್ವಿ ಅಂದ್ಕೊಂತಾರೆ. ಆಗಲ್ಲ ಮೇಡಮ್, ಬೇಡ ನಾಣಿ ಅವ್ರೆ, ಅವ್ರಾಗ ಅವರೇ ನನ್ನ ಪ್ರೀತಿ ತಿಳ್ಕೋಬೇಕೇ ಹೊರತು ಇದೆಲ್ಲ ಬೇಡ. ಅವ್ರು ಬದಲಾಗಲ್ಲ, ನಾನೇ ಬದಲಾಗ್ತೀನಿ. ಬೇಡ ಮೇಡಮ್, ಒಂದ್ಸಲ ಪ್ರಯತ್ನ ಮಾಡಿ, ಸಾರ್ ಹತ್ರ ಮಾತಾಡಿ. ಇಷ್ಟು ದಿನ ಮಾತಾಡಿದ್ನಲ್ಲ ನಾಣಿ ಅವ್ರೆ, ಕೇಳಿದ್ರಾ? ಇನ್ನೊಂದ್ಸಲ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ ಮೇಡಮ್? ನೀವೇನೀಗ ಪ್ರೀತಿ ಮಾಡಿ ದೂರ ಆಗ್ತಿರೋ ಲವರ್ಸ್ ಅಲ್ಲ, ಗಂಡ ಹೆಂಡತಿ. ಆ ಬಂಧನ ಅಷ್ಟು ಸುಲಭಕ್ಕೆ ದೂರ ಮಾಡೋಕ್ಕಾಗಲ್ಲ ಮೇಡಮ್. ನನ್ನ ಮಾತು ಕೇಳಿ, ಇನ್ನೊಂದ್ಸಲ ಪ್ರಯತ್ನ ಮಾಡಿ. ಸಾರಿ ಸರಿ ನಿಮ್ಮ ಮಾತು ಕೇಳ್ತಾರೆ ಅಂತ ನನಗನ್ನಿಸ್ತಿದೆ ಮೇಡಮ್. ಹೋಗಿ ಮೇಡಮ್, ಹೋಗಿ. Yes. Hi. Hi. I am Nitya. Okay. ಕೇರಳ ನೋಡೋದಕ್ಕೆ ಬಂದಿದ್ದೆ. ನೀವು ಅದಕ್ಕೆ ಬಂದಿದ್ದ? ನಾನೊಬ್ಳೆ ಬಂದಿದ್ದೆ. ನೀವು ಒಬ್ರೇ ಬಂದ್ರಾ? ಈವ್ನಿಂಗ್ ನಾವು ಪಾರ್ಟಿ ಮಾಡೋಣವಾ?
ಏನ್ರಿ 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 ನಿಂತ್ಕೊಳ್ರಿ. ಎಲ್ಲಿಗೆ ಹೋಗ್ತೀಯಾ? ಬಾ ಪಾರ್ಟಿ ಮಾಡೋಣ. ಅಯ್ಯೋ ಬಾ. ನಾನೆಲ್ಲ ಸುಮ್ಮನೆ ಹೇಳ್ತೇನೆ, Come on. ಬಿಡ್ರಿ. ಅಯ್ಯೋ ಏನ್ರಿ ಏನ್ರಿ ಬಿಡ್ರಿ. Come on, darling. ಏನ್ರಿ Come on. ಏನ್ರಿ. ಏಯ್ ಏಯ್ ಬಿಡ. ಏನಿದು ಪ್ರಾಬ್ಲಮ್? ಮೇಡಮ್ ನೀವ್ ಹೇಳಿದ್ ರೆಡಿ. ಅಲ್ಲಿ ನೋಡು. ಅಷ್ಟಕ್ಕೂ ಏನಿನ್ ಪ್ರಾಬ್ಲಮ್? ಯಾಕೆ ನನ್ನ ಹಿಂದೆ ಬರ್ತಿದ್ಯಾ? ಯಾಕೆ ನನಗೆ ಹಿಂಸೆ ಕೊಡ್ತಿದ್ಯಾ? ಯಾಕೆ ಯಾಕೆ ಹೇಳು. ಹಲೋ, ಯಾಕ ನನ್ ಫಿಗರ್ ಹೊಡಿತ್ಯಾ? ಯಾರೋ ನಿನ್ ಫಿಗರು? ಯಾರೋ ಯಾರೋ? ಹೋಗೋ, ಕರ್ಕೊಂಡೋಗೋ ಕರ್ಕೊಂಡೋಗೋ. ಏಯ್ ಕರ್ಕೊಂಡೋಗೋ. ಏನ್ ತಲೆ ಕೆಟ್ಟಿದ್ಯಾ ನಿನ್ಗೆ? ಏನ್ ನಾಟಕ ಆಡ್ತಿದ್ಯಾ? ಅಷ್ಟಕ್ಕೂ ನಿಂಗೇನ್ ಬೇಕು? ನನ್ನ ಮನೆ, ನನ್ನ ಕುಟುಂಬ, ನನ್ನ ಆಫೀಸ್, ನನ್ನ ಚೇರ್ ಎಲ್ಲ ಕಿತ್ಕೊಂಡೆ. ನನ್ನ ಖುಷಿ, ಮನಃಶಾಂತಿ ಎಲ್ಲ ಕಿತ್ಕೊಂಡೆ. ಇನ್ನೇನ್ ಬೇಕು ನಿನಗೆ? ಏನ್ ಕೊಟ್ರೆ ನನ್ನ ಬಿಡ್ತೀಯಾ? ನನ್ನ ಪ್ರಾಣನ? ಈ ತರ ಚೀಪ್ ಟ್ರಿಕ್ಸ್ನ ಪ್ಲೇ ಮಾಡಿದ್ರೆ ನನಗೆ ಜಲಸಿ ಆಗಿ ನಿನ್ನ ಹತ್ರ ಬರ್ತೀನಿ ಅನ್ಕೊಂಡಿದ್ಯಾ? ನಿನ್ ಪ್ಯೂರ್ ಮನ್ಸ್ನ ನೋಡಿ ಒಂದ್ ಕಾಲದಲ್ಲಿ ನಿನ್ನ ಪ್ರೀತಿಸ್ದೆ. ಈಗ ನಿನಗೆ ಅರ್ಹತೆ ಇಲ್ಲ. ನನಗೆ ನಿನ್ ಮೇಲೆ ಪ್ರೀತಿ ಸ್ವಲ್ಪನೂ ಇಲ್ಲ. ಅದ್ಯಾವತ್ತೂ ಸತ್ತೋಯ್ತು. ಮಾನಸಿಕವಾಗಿ ನಾನು ಕೂಡ ಸತ್ತೋದೆ. ಜೀವ ಇಲ್ದಿರೋ ಶವ ನಾನು. ಈ ಶವನ ರಣ ಹದ್ದು ಹಾಗೆ ಕಿತ್ಕೊಂಡು ತಿಂತಿದ್ಯಾ? ಮನಸ್ಸು ಸತ್ತಿದ್ರು ಈ ಮನುಷ್ಯನ ಬಿಟ್ಟು ಹೋಗ್ತಿಲ್ಲ ನೀನು. ನಾನೇನ್ ಪಾಪ ಮಾಡಿದ್ದೆ? ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿತ್ತಪ್ಪ. ನೀನೇ ಸರ್ವಸ್ವ ಅಂತ ನಿನ್ ಹಿಂದೆ ಬಿದ್ದಿತ್ತಪ್ಪ. ನಿನ್ ಸುತ್ತ ನಾಯಿ ತರ ಸುತ್ತದ್ನಲ್ಲ, ಅದೇ ನಾನು ಮಾಡಿದ ಅಪರಾಧನ. ಏನ್ ತಪ್ಪು ಮಾಡಿದ್ದೆ ನಾನು? ಪ್ರೀತಿಸ್ತೀನಿ ಅಂತ ಸುಳ್ಳು ಹೇಳಿ ಮೋಸ್ತಿನ ಮದ್ವೆ ಮಾಡ್ಕೊಂಡು ನಾನಂದ್ರೆ ಇಷ್ಟ ಇಲ್ಲ ಅಂತ ನನ್ನ ಮುಖದ ಮೇಲೆ ಹೇಳಿ ನನ್ನ ಮೇಲೆ ಸೇಡ್ ತೀರಿಸ್ಕೊಂಡೆ. ಇನ್ನು ಏನ್ ಹೇಳ್ಬೇಕು ನೀನು? ನನ್ನಲ್ಲಿ ಇನ್ನೇನು ಉಳಿದಿದೆ ನೀನ್ ಸೇಡ್ ತೀರಿಸ್ಕೊಳ್ಳೋದಕ್ಕೆ? ನನ್ನ ಪ್ರಾಣನ ತಗೋ. ನಿನ್ ಜೊತೆ ಪ್ರತಿ ಕ್ಷಣ ಸತ್ತು ಬದುಕೋದಕ್ಕಿಂತ ಒಂದೇ ಸಲ ಸಾಯೋದ್ ಮೇಲೂ ನನ್ನ ಸಾಯಿಸು. ಇಲ್ಲ ಈ ಸಮುದ್ರದಲ್ಲಿ ಮುಳುಗ್ಸು. ಆಗಾದ್ರೂ ನಿನ್ ಸೇಡ್ತಿರುತ್ತೆ. ನಿನಗೆ ಮನಃಶಾಂತಿ ಸಿಗ್ಬೋದು. ಆದ್ರೂ ಇಷ್ಟು ಸ್ಯಾಡಿಸಮ್ ಇರಬಾರ್ದು ನಿತ್ಯ. ನಿನಗೆ ಕೋಪ ಇದ್ರೆ ನನ್ನ ಮುಖದ ಮೇಲೆ 4 ಹೊಡಿ. ಅದನ್ನ ಬಿಟ್ಟು ಮನ್ಸಿನ ಮೇಲೆ ಹೊಡಿಬೇಡ. ನನ್ನ ಮನಃಶಾಂತಿ ಹಾಳು ಮಾಡ್ಬೇಡ. ಬೇಕಾದ್ರೆ ನಿನಗೆ ಕಾಣಿಸ್ಕೊಳ್ದೆ ದೂರ ಹೊರಟೋಗ್ತೀನಿ. ಇನ್ನು ನನ್ನ ಪರೀಕ್ಷೆ ಮಾಡಬೇಡ. ನಿನ್ ಕೈ ಮುಗಿತೀನಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸು. ಬಿಟ್ಬಿಡು ನನ್ನ. ಇನ್ ಸ್ವಲ್ಪ ದಿನ ಆದ್ರೂ ನನ್ನ ಬದುಕೋದಕ್ಕೆ ಬಿಡು. ಇನ್ನೂ ಏನಾದ್ರೂ ಹೇಳೋದಿದ್ರೆ ನನ್ನ ಮನೆಯವ್ರಿಗೆ ಹೇಳು. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಗುಡ್ ಬಾಯ್. ಔಷಧಿ ಬೇಕಾಗಿಲ್ಲ ಶರತ್. ನಿತ್ಯ ತನ್ನ ಗುಂಡಿನ ತಾನೇ ತೋಡ್ಕೊಂಡ್ಲು. ಇನ್ ಸತ್ರು ಕೂಡ ಅವರಿಬ್ರು ಒಂದಾಗೋದಿಲ್ಲ. ನಂಗೆ ಅರ್ಥ ಆಯ್ತು. ನಾವು ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ.
ಅಜ್ಜಿ ಆರತಿ ತಗೊಳ್ಳಿ. ಹಾ. ನೀನ್ ಮಾಡೋ ಪೂಜೆ ಫಲಿಸಿ ಜೈ ನಿತ್ಯ ಒಂದಾಗಿ ಈ ಮನೇಲಿ ಮಕ್ಕಳು ಕಳಕಳಿಯಾಗಿ ಓಡಾಡ್ತಾ ಇದ್ರೆ ಅದನ್ನ ನೋಡಿ ಕಣ್ಮುಚ್ಚಬೇಕು ಅನ್ಕೊಂಡಿದ್ದೀನಮ್ಮ. ಜೈ ನಿತ್ಯ ಖಂಡಿತ ಒಂದಾಗ್ತಾರಜ್ಜಿ. ನೀವು ಖಂಡಿತ ನಿಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡ್ತೀರಿ. ಅವ್ರು ಒಂದಾಗೋದು ಇಲ್ಲ, ಈ ಮುದುಕಿ ಕಣ್ಮುಚ್ಚೋದು ಇಲ್ಲ. ಮತ್ತೆ ದೇವ್ರ ಹತ್ರ ಇಷ್ಟೊಂದು ಕಷ್ಟದ ಪ್ರಾರ್ಥನೆ ಯಾಕೆ ಮಾಡ್ತಾರೋ ಏನೋ. ಜನಾರ್ದನ್, ಜೈ ಅವರು ಕೇರಳದಿಂದ ಯಾವಾಗ ವಾಪಸ್ ಬರ್ತಾರೆ? ಅಜ್ಜಿ ಅದು ಅಲ್ ನೋಡಿ, ಜೈ ಬಂದ್ಬಿಟ್ಟ. ಟ್ರಿಪ್ ಹೇಗಿತ್ತು ಕಂದ? ಆರ್ತಿ ತಗೋಪ್ಪ. ಅಯ್ಯೋ ನಿತ್ಯ, ಇದ್ರಲ್ಲಿಡಮ್ಮ. ಏನೋ ನೀನ್ ಮಾಡ್ತಾ ಇರೋ ಕೆಲ್ಸ? ಆರ್ತಿನ ಕೆಳಗಡೆ ಬೀಳಿಸ್ತೀಯಾ? ಅದು ಕೆಳಗಡೆ ಬಿದ್ದಿದ್ರೆ ಈ ಮನೆಗೂ ಕೇಡಾಗ್ತಿತ್ತು, ಮನೆ ಸೊಸೆಗೂ ಅನಿಷ್ಟ. ಅದು ಅನಿಷ್ಟಕ್ಕೆ ಅನಿಷ್ಟ ಅಜ್ಜಿ ಇವಳು. ಈ ಮನೆಗೆ ಕೇಡು ಯಾವಾಗ್ಲೂ ಆಗೋಗಿದೆ. ಏನ್ ಮಾತಾಡ್ತಿದ್ಯೋ? ಇವಳು ಪರಿಚಯ ಆದಾಗ್ಲೇ ಶನಿ ಒಕ್ಕರ್ಸ್ಕೊಂತು. ಇವಳನ್ನ ಪ್ರೀತಿಸಿದೆ ಪಾಪ ಆಯ್ತು. ಇವಳ ಜೊತೆ ಮದ್ವೆ ಆಗಿದ್ದೆ ನನ್ಗೊಂದು ಶಾಪ. ಏನಪ್ಪ ಇದು? ಮಹಾಲಕ್ಷ್ಮಿ ಅಂತ ಹೆಂಡ್ತಿನ ಇಟ್ಕೊಂಡು ಹೀಗಂತಿದ್ಯಲ್ಲ. ನಿಜ ಹೇಳ್ತಿದ್ದೀನಿ ಚಿಕ್ಕಮ್ಮ. ಜೀವನದಲ್ಲಿ ಇಲ್ಲಿವರೆಗೂ ಯಾವ ತಪ್ಪು ಮಾಡದೇ ಇರೋ ನಾನು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡೋ ದೊಡ್ಡ ತಪ್ಪು ಮಾಡಿದ್ದೀನಿ. ಇವಳನ್ನ ಪ್ರೀತಿ ತಪ್ಪು ಮಾಡಿದೆ, ಮದ್ವೆ ಮಾಡ್ಕೊಂಡು ತಪ್ಪು ಮಾಡಿದೆ, ತಪ್ಪಿನ ಮೇಲ್ ತಪ್ಪು ಮಾಡಿದೆ. ನಾನಂದ್ರೆ ಇಷ್ಟ ಇಲ್ದಿರೋ ಇವಳು ನನ್ನ ಜೊತೆ ಯಾಕಿರ್ಬೇಕು? ನನ್ನ ಪ್ರೀತಿಸೇ ಇಲ್ಲ ಅಂತಂದ್ಮೇಲೆ ನನ್ನ ಯಾಕೆ ಮದ್ವೆ ಆಗ್ಬೇಕು? ನಾನು ಬೇಕಾಗಿಲ್ಲ ಅಂತ ಇವಳು ನನ್ನ ಮುಖದ ಮೇಲೆ ಹೇಳಿದಾಗ ಹರ್ಟ್ ಆದ್ರೂ ಅರ್ಥ ಮಾಡ್ಕೊಂಡು ಇವಳಿಗೆ ನಾನು ಬೇಡ ಬಿಡು ಅನ್ಕೊಂಡು ಇವಳು ಮನೆಗೆ ಬಿಟ್ಟು ಬಂದೆ. ಅಷ್ಟಕ್ಕೆ ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಆಗೋಯ್ತು ಅಂತ ಅನ್ಕೊಂಡಿದ್ದೆ. ಆದ್ರೆ ಶಾಪ ಆಗಿ ನನ್ನ ಹಿಂದೆನೆ ಬಂದ್ಲು. ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ನನ್ನ ನೆಮ್ಮದಿನ ಹಾಳು ಮಾಡೋದಕ್ಕೆ ಅಂತಾನೆ ಇವಳು ಮತ್ತೆ ತಿರುಗಿ ಬಂದ್ಲು. ನೆರಳಿನ ಹಾಗೆ ನನ್ನ ಹಿಂದೆ ಬಂದು ಬೇಟೆ ಆಡ್ತಾ
ಕಾಣ್ದಿರೋ ಕತ್ತಿ ತಗೊಂಡು ನನ್ನ ಮನಸ್ಸಿಗೆ ಗಾಯ ಮಾಡಿದ್ಲು. ಮತ್ತೆ ಮತ್ತೆ ಗಾಯ ಮಾಡ್ತಾನೆ ಇದ್ದಾಳೆ. ಇನ್ನು ಎಷ್ಟು ದಿನ ನನಗೆ ಈ ಶಿಕ್ಷೆ? ಇವಳ ಸೇಡು ಯಾವಾಗ ತೀರುತ್ತೆ? ಯಾವತ್ ನನಗೆ ಮುಕ್ತಿ ಸಿಗುತ್ತೆ? ಜೀವನ ಪೂರ್ತಿ ಈ ನರ್ಕ ತಪ್ಪಿದ್ದಲ್ವಾ? ಈ ಶಾಪನ ಅನುಭವಿಸ್ಲೇಬೇಕಾ? ಪದೇ ಪದೇ ಶಾಪ ಅಂತ ಯಾಕೆ ಹೇಳ್ತೀಯೋ? ಅವನ್ ಪಾಲ್ಗೌಳು ಶಾಪದ ತರ ಸುತ್ಕೊಂಡಿರೋದಕ್ಕೆ ಹಾಗೆ ಹೇಳ್ತಿದ್ದಾನಣ್ಣ. ಅತ್ಗೆ, ನಿತ್ಯ ಶಾಪ ಅಲ್ಲ, ನಮ್ ಜೈ ಪಾಲಿಗೆ ವರ. ಅವಳು ತಪ್ಪು ಮಾಡಿರ್ಬಹುದು, ಆದ್ರೆ ಮಾಡಿರೋ ತಪ್ಪನ್ನ ಅರ್ಥ ಮಾಡ್ಕೊಂಡು ವಾಪಸ್ ಬಂದಿದ್ದಾಳೆ. ಕತ್ಕೊಯ್ದು ತಪ್ಪು ಮಾಡದೆ ಕ್ಷಮಿಸು ಅಂದ್ರೆ ಹೋಗಿರೋ ಪ್ರಾಣ ತಿರುಗಿ ಬರುತ್ತೆ ತಂಗ್ಯಮ್ಮ. ಕುಯ್ದಿರೋ ಕತ್ಗೆ ಹೊಲ್ಗೆ ಹಾಕಿದ್ರೆ ಅಂಟ್ಕೊಳ್ಳುತ್ತೇನೋ ಹೊರತು ಒಡ್ದಿರೋ ಮನ್ಸು ಅಂಟ್ಕೊಳ್ಳುತ್ತಾ? ನೀನ್ ನನಗ್ ಬೇಡ ಅಂತ ತಲೆ ಮೇಲೆ ಹೊಡೆದಾಗ ಹೇಳಿದ್ರು ಇನ್ನ ಇಲ್ಲೇ ನಿಂತಿದ್ಯಲ್ಲ, ಹೊರಟೋಗೋ. ಪ್ರಶಾಂತವಾಗಿ ಅವನ್ ಬದುಕನ್ನ ಬದುಕೋದಕ್ ಬಿಡು, ಅವನ್ನ ಜೀವಂತವಾಗಿ ಇರಕ್ ಬಿಡಮ್ಮ, ಹೋಗೋ. ಚಂದ್ರಿಕಾ, ಗಂಡ ಹೆಂಡತಿನ ದೂರ ಮಾಡೋಕೆ ನೀನ್ ಯಾರು? ಇನ್ನೊಂದ್ಸಲ ಅವ್ರನ್ನ ದೂರ ಮಾಡೋ ಮಾತಾಡಿದ್ರೆ ನಿನಗೆ ಮರ್ಯಾದೆ ಇರೋಲ್ಲ. ಅಜ್ಜಿ, ನಮ್ಮನ್ನ ದೂರ ಮಾಡ್ತಿರೋದು ಅತ್ತೇನೋ ಮಾವನೋ ಇನ್ಯಾರೋ ಅಲ್ಲ. ನಿತ್ಯ ನನ್ನನ್ ಬೇಡ ಅಂದ್ಲು, ಈಗ ನಾನ್ ಕೂಡ ನಿತ್ಯನ್ ಬೇಡ ಅಂತಿದ್ದೀನಿ. ಅತ್ತೆ ಹೇಳಿದ ಹಾಗೆ ಇವಳು ಹೊರಟೋದ್ರೆ ಅಟ್ಲೀಸ್ಟ್ ನಾನಾದ್ರೂ ಜೀವಂತವಾಗಿರ್ತೀನಿ. ತಪ್ಪು ಮಾಡ್ತಿದ್ಯಾ ಜೈ. ಒಂದು ಬಿಸ್ನೆಸ್ನ ಬಿಟ್ಕೊಡೋಕೆ ಎಷ್ಟೋ ಯೋಚನೆ ಮಾಡ್ತೀಯ, ಅಂತದ್ರಲ್ಲಿ ತಾಳಿ ಕಟ್ಟಿರೋ ಹೆಂಡತಿ ಕಣೋ, ಹೇಗ್ ಬಿಟ್ಬಿಡ್ತೀಯಾ? ನಾವ್ ಯಾವತ್ತೂ ಗಂಡ ಹೆಂಡತಿಯಾಗಿ ಬಾಳಿಲ್ಲ ಡ್ಯಾಡ್. ಅದಕ್ಕೆ ನಾನು ಹೇಳ್ತಿರೋದು ನಾನು ಯಾವತ್ತೂ ಇವಳಿಗೆ ಗಂಡ ಅಲ್ಲ ಅಂತ. ಇಲ್ಲ ಜೈ, ನಿತ್ಯ ನಿನಗೆ ಒಳ್ಳೆ ಹೆಂಡತಿ ಆಗ್ತಾಳೆ. ನಿಮ್ಮಿಬ್ಬರ ಮಧ್ಯ ಯಾವುದೋ ಚಿಕ್ಕ ಅಪಾರ್ಥ ಹುಟ್ಕೊಂಡಿದೆ ಅಷ್ಟೇ. ಆವೇಶದಲ್ಲಿ ನಿರ್ಧಾರ ಮಾಡದೆ ಯೋಚನೆ ಮಾಡಿ ನಿಮ್ ಬಂಧನ ಅರ್ಥ ಮಾಡ್ಕೋ. ಸಂಬಂಧನೇ ಇಲ್ದಿದ್ರೆ ಅರ್ಥ ಹೇಗಿರುತ್ತೆ ಚಿಕ್ಕಮ್ಮ? ಸತ್ತೋಗಿರೋ ನನ್ನ ಅಮ್ಮನ ಸ್ಥಾನನ ನೀವು ಇಲ್ಲಿ ತನಕನೂ ಕೊಡ್ತಿದ್ದೀರಾ. ಇವಳು ನನಗದನ್ನು ಕೊಡ್ಲೂ ಇಲ್ಲ, ನನ್ನ ಇಷ್ಟನೂ ಪಡ್ಲಿಲ್ಲ. ಒಂದು ಅವಕಾಶ ಕೊಟ್ಟು ನೋಡ್ರಿ. ಯಾಕೆ ಕೊಡ್ಲಿ ನಿನಗೆ ಅವಕಾಶ? ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳಕ್ಕೆ. ಎಷ್ಟು ಸಲ ತಪ್ಪು ಮಾಡ್ತೀಯಾ? ಎಷ್ಟು ಸಲ ಸರಿ ಮಾಡ್ಕೋತಿರ್ತೀಯಾ? ಈಗ ಕ್ಷಮಿಸಿದ್ರೆ ಇನ್ನೊಂದ್ಸಲ ತಪ್ಪು ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು? ನನ್ ಪ್ರಾಣ ಹೋದ್ರೂ ಇನ್ ತಪ್ಪು ಮಾಡಲ್ಲ. ನೀರಿನ ಮೇಲೆ ಗುಳ್ಳೆ ಆಗಿರೋ ನಿನ್ ಮಾತನ್ನ ನಾನ್ ನಂಬಲ್ಲ. ಲೈಫ್ ಅಂದ್ರೆ ಪೆನ್ಸಿಲ್ ಅಲ್ಲಿ ಅಳ್ಸ್ ಬರೆಯೋ ಸಾಲುಗಳಲ್ಲ. ಲೈಫ್ ಅಂದ್ರೆ ಪೆನ್ನಲ್ಲಿ ಬರೆಯೋ ಸಾಲ ಇರ್ಬೋದು, ಅದನ್ನ ಅಳ್ಸೋಕ್ಕಾಗದೆ ಇರ್ಬೋದು. ಆದ್ರೆ ಇನ್ನೊಂದು ಕಾಗದದ ಮೇಲೆ ನಮಗ್ ಬೇಕಾದ ಹಾಗೆ ಬರಿಬೋದು. ನಾನು ಕೇಳ್ತಿರೋದು ಆ ಕಾಗದನ. ನಿಮ್ ಜೊತೆ ಸೇರಿ ಬದುಕೋ ಅವಕಾಶನ. ಆ ಅವಕಾಶ ಈ ಜನ್ಮಕ್ಕಿಲ್ಲ. ಕಾಗದ ಅಂದ್ರೆ ಒಂದು ಜನ್ಮ. ಈ ಜನ್ಮದ ಒಂದ್ ಕಾಗದನ ನೀನ್ ಹಾಳು ಮಾಡಿದ್ಯಾ, ಇನ್ನೊಂದು ಜನ್ಮದ ಕಾಗದನ ಬೇಕು ಅಂತ ಕೇಳ್ತಿದ್ಯಾ. ಅಂದ್ರೆ ಈಗ ನಿನ್ಗೆ ಅವಕಾಶ ಮುಗ್ದಿದೆ. ನಾನ್ ಬೇಕು ಅಂದ್ರೆ ಅವಾಗ ಬಾ, ಯೋಚನೆ ಮಾಡ್ತೀನಿ. ಆಗ್ಲಿ, ಇನ್ನೊಂದು ಜನ್ಮಕ್ಕೆ ವರ ಕೊಡ್ತೀನಿ ಅಂದ್ರೆ ಈ ಕ್ಷಣನೇ ಸಾಯ್ತೀನಿ. ಆದ್ರೆ ಈ ಮಂಗಳಸೂತ್ರನ ಏನ್ ಮಾಡ್ಲಿ? ತೆಗೆದು ಬಿಸಾಕೆ.